ಇನ್ನು ಈ ಬಣಗಳ ನಡುವಿನ ತಿಕ್ಕಾಟದಲ್ಲಿ ಗೆದ್ದಂಥವ್ರು ಯಾರು ಬಿಜೆಪಿನಲ್ಲಿ? ಇಂತಹ ಒಂದು ಪ್ರಶ್ನೆ ಕೂಡ ಈ ಉದ್ಭವ ಆಗಿದೆ. ಟಿಕೆಟ್ ವಿಚಾರದಲ್ಲಿ ಯಡಿಯೂರಪ್ಪ ಮತ್ತು ಸಂತೋಷ್ ತಮ್ಮ ವಿರೋಧಿಗಳಿಗೆ ಟಿಕೆಟ್ ತಪ್ಪಿಸುವಲ್ಲಿ BS ಯಡಿಯೂರಪ್ಪ ಯಶಸ್ಸನ್ನು ಕಂಡಿದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇನ್ನು ವಿರೋಧದ ನಡುವೆನೂ ಕೂಡ ಆಪ್ತರಿಗೆ ಟಿಕೆಟ್ ಅನ್ನು ಕೊಡಿಸಿದ್ದಾರೆ ತಮ್ಮ ಬೇಕಾದಂಥವರಿಗೆ. ಶೋಭಾ ಕರಂದ್ಲಾಜೆ ಅವರು, ಗದ್ದಿಗೌಡರ್, ಗಾಯತ್ರಿ ಸಿದ್ದೇಶ್ವರ್, BY ರಾಘವೇಂದ್ರ ಜೊತೆಗೆ ಬಸವರಾಜ ಬೊಮ್ಮಾಯಿ. ಹಾಲಿ ಕ್ಷೇತ್ರದಲ್ಲಿ ಶೋಭಾ ಅವರಿಗೆ ವಿರೋಧ ಇದ್ದರೂ ಕೂಡ ಅವರಿಗೆ ಪರ್ಯಾಯ ಕ್ಷೇತ್ರವನ್ನು ಒದಗಿಸಲಾಗಿದೆ. ಬಹಳ ಗಮನಿಸಬೇಕಾದಂಥ ಸಂಗತಿ. ಅಣ್ಣಾ ಸಾಹೇಬ್ ಜೊಲ್ಲೆಗೆ BL ಸಂತೋಷ್ ಟಿಕೆಟ್ ಅನ್ನು ಕೊಡಿಸಿದ್ದಾರೆ. ಈ ಬಾರಿ ಜೊಲ್ಲೆ ಟಿಕೆಟ್ ಕೊಡಬಾರದು ಅನ್ನುವಂಥ ಮಾತಿತ್ತು. ಜೊತೆಗೆ ಬೀದರ್ ಅಭ್ಯರ್ಥಿ ಬಗ್ಗೆನೂ ಕೂಡ ವಿಪರೀತವಾದಂಥ ಮಾತಿತ್ತು, ಭಗವಂತ ಖೂಬಾ ಅವರ ಬಗ್ಗೆ. ಭಗವಂತ ಖೂಬಾ ಅವ್ರಿಗೂ ಕೂಡ ಟಿಕೆಟ್ ಕೊಡಿಸುವ ನಿಟ್ಟಿನಲ್ಲಿ BL ಸಂತೋಷ್ ಯಶಸ್ಸನ್ನು ಕಂಡಿದ್ದಾರೆ. ಸೊ ಅಂತೂ ಇಂತೂ ಈ ಬಣದಲ್ಲಿ ಯಾರ್ಯಾರಿಗೆ ಟಿಕೆಟ್ ಕೊಡಿಸಿದ್ದಾರೆ, ಎಷ್ಟರ ಮಟ್ಟಿಗೆ ಗೆದ್ದಿದ್ದಾರೆ, ತಮ್ಮ ತಮ್ಮ ವಿರೋಧಿಗಳಿಗೆ ಟಿಕೆಟ್ ತಪ್ಪಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ತಮಗೆ ಬೇಕಾದಂಥವರಿಗೆ ಟಿಕೆಟ್ ಕೊಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಯಶಸ್ಸನ್ನು ಕಂಡಿದ್ದಾರೆ ಶೋಭಾ ಕರಂದ್ಲಾಜೆ, PC ಗದ್ದಿಗೌಡರ್, ಗಾಯತ್ರಿ ಸಿದ್ದೇಶ್ವರ್, BY ರಾಘವೇಂದ್ರ, ಬಸವರಾಜ ಬೊಮ್ಮಾಯಿ. ಹೀಗೆ ಒಂದು ಪಟ್ಟಿ ಇದೆ ಯಡಿಯೂರಪ್ಪನವರ ಸಾಧನೆಯ ಪಟ್ಟಿ. ಇನ್ನು ಈ ಕಡೆಗೆ ಸಂತೋಷ್ ಅವ್ರ ಬಗ್ಗೆ ಹೇಳೋದಾದರೆ, ಸಂತೋಷ್ ಕೂಡ ಒಂದು ಲೆಕ್ಕದಲ್ಲಿ ಏನು ಅಂದರೆ ಭಗವಂತ ಖೂಬಾ ಅವರಿಗೆ ವಿಪರೀತವಾದಂಥ ವಿರೋಧ ಇತ್ತು. ಶಾಸಕರುಗಳೇ ವಿರೋಧವನ್ನು ವ್ಯಕ್ತಪಡಿಸಿದರು, ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬೇಡಿ ಅಂತ. ಆ ವಿರೋಧದ ನಡುವೆನೂ ಕೂಡ ಅವರು ಟಿಕೆಟನ್ನು ಕೊಡಿಸಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಈ ರಾಜಕೀಯದ ಲೆಕ್ಕಾಚಾರಗಳೇನೇನು, ಈ ಟಿಕೆಟ್ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೊಸಬರಿಗೆ ಮಣೆ ಹಾಕಿರುವಂಥ ಉದ್ದೇಶ ಏನು, ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಚರ್ಚೆಯನ್ನು ಶುರು ಮಾಡ್ತಾ ಇದ್ದೀನಿ ಹರೀಶ್ ಜೊತೆಗೆ. ಹರೀಶ್, ಸಾಮಾನ್ಯ ಸಂಗತಿ ಆಗಿರಲಿಲ್ಲ ಟಿಕೆಟ್ ಘೋಷಣೆ ಮಾಡುವಂಥದ್ದು, ಯಾಕಂದರೆ ಇನ್ನೂ 5 ಕ್ಷೇತ್ರಗಳು ಬಾಕಿ ಇವೆ, ಪ್ರಶ್ನೆ ಬೇರೆ. ಆದರೆ ಈ ಟಿಕೆಟ್ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಕಸರತ್ತುಗಳಾಗಿದೆ, ಸಾಕಷ್ಟು ಲೆಕ್ಕಾಚಾರಗಳಾಗಿದೆ, ಏನಂತೀರಿ? ಹೌದು ರಂಗನಾಥ್, 20 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ನಿನ್ನೆ ಬಿಜೆಪಿ ಹೈಕಮಾಂಡ್ ರಿಲೀಸ್ ಮಾಡಿದೆ. ಇದು ಸಾಕಷ್ಟು ಅಚ್ಚರಿಯಿಂದ ಕೂಡಿರುವಂತಹ ಕೆಲವು ಹೆಸರುಗಳು ಕೂಡ ಇರುವಂತಹದ್ದು. ನಾವು ಈ ಹಿಂದೆ ಹೇಳಿದಾಗೆ TV9 ನಲ್ಲಿ ಸುದ್ದಿಯನ್ನ ಬಿತ್ತರಿಸಿದಾಗೆ ಯದುವೀರ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. ಮುಖ್ಯವಾಗಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸುವಂತಹದ್ದು ಕೂಡ ಅಷ್ಟು ಈಸಿ ಆಗಿರಲಿಲ್ಲ. ಯಾಕೆಂದ್ರೆ ಸ್ಥಳೀಯವಾಗಿ ಗುರುತಿಸಿಕೊಂಡವರು ಕೆಲಸ ಮಾಡಿದ್ದೀನಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಹೀಗಾಗಿ ಅವರಿಗೆ ಟಿಕೆಟ್ ತಪ್ಪಿಸುವಂಥದ್ದು ಅಷ್ಟು ಈಸಿ ಆಗಿರಲಿಲ್ಲ. ಆದರೆ ಬಿಜೆಪಿ ತನ್ನ ಇಮೇಜ್ ಅನ್ನ ಬೇರೆ ರೀತಿಯಾಗಿ ಬದಲಾಯಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಿದೆ. ಮುಖ್ಯವಾಗಿ ರಾಜ ಮನೆತನಗಳಿಗೆ ಟಿಕೆಟ್ ಕೊಡುವಂತಹದ್ದು, ಬಹುತೇಕ ದೇಶದ ಎಲ್ಲಾ ರಾಜ ಮನೆತನಗಳಿಗೆ ಟಿಕೆಟ್ ಕೊಡುವಂತಹ ಸಂಪ್ರದಾಯವನ್ನ ಬಿಜೆಪಿ ಬೆಳೆಸ್ಕೊಂಡು ಬಂದಿದೆ. ಅದು ಮಧ್ಯಪ್ರದೇಶದಲ್ಲಾಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಬೇರೆ ಬೇರೆ ಸಂಸ್ಥಾನಗಳಿಗೆ ಟಿಕೆಟ್ ಕೊಡುವಂತಹ ವಾಡಿಕೆಯನ್ನ ಬಿಜೆಪಿ ಮಾಡ್ಕೊಂಡು ಬಂದಿದೆ. ಆದರೆ ಈ ಮೈಸೂರು ಸಂಸ್ಥಾನಕ್ಕೂ ಕೂಡ ಟಿಕೆಟ್ ಅನ್ನ ಕೊಡಬೇಕು, ಅಲ್ಲಿಂದ ಸಂಸದರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಚಿಂತನೆಯನ್ನ ಮಾಡಿತ್ತು. ಹಾಗಾಗಿ ಯದುವೀರ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ. ಮುಖ್ಯವಾಗಿ ಇದುವರೆಗೆ ಮೈಸೂರು ಸಂಸ್ಥಾನವನ್ನ ಬಿಜೆಪಿ ಅಂದ್ರೆ ಟಚ್ ಮಾಡಿರಲಿಲ್ಲ, ಅಂದ್ರೆ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಿರಲಿಲ್ಲ. ಈಗ ಬಿಜೆಪಿ ಆ ಥರದೊಂದು ಯೋಚನೆಯನ್ನ ಮಾಡಿ ಯದುವೀರ್ ಅವರನ್ನ ರಾಜಕೀಯಕ್ಕೆ ಕರೆತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡಿದೆ. ಇದು ಬಿಜೆಪಿ ತನ್ನ ಇಮೇಜ್ ಅನ್ನ ಬದಲಾಯಿಸಿಕೊಳ್ತಿರುವಂತಹ ಪರಿ. ಮತ್ತೆ ಡಾಕ್ಟರ್ ಮಂಜುನಾಥ್ ಅವರಿಗೂ ಕೂಡ ಟಿಕೆಟ್ ಕೊಡುವಂತಹ ನಿಟ್ಟಿನಲ್ಲಿ ಕೂಡ ಇದು ಸಹಕಾರಿಯಾಗುತ್ತೆ ಅನ್ನುವಂಥದ್ದು. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸ್ಕೊಳ್ಬೇಕು, ಅದ್ರ ಜೊತೆಗೆ ತನ್ನ ವೋಟ್ ಬ್ಯಾಂಕ್ ಅನ್ನು ಕೂಡ ವಿಸ್ತರಿಸ್ಕೊಳ್ಬೇಕು, ಹಳೆ ಮೈಸೂರು ಭಾಗದಲ್ಲಿ ತನ್ನ ಇಮೇಜ್ ಅನ್ನ ಬದಲಾಯಿಸ್ಕೊಳ್ಬೇಕು. ಹಾಗಾಗಿ ಈ 2 ಆಯ್ಕೆಗಳು ಬಹಳಷ್ಟು ಬಿಜೆಪಿಗೆ ಬಹಳಷ್ಟು ಪ್ರಮುಖವಾಗಿ ಕಾಣುತ್ತೆ. ಇನ್ನು ಮುಖ್ಯವಾಗಿ ನೋಡೋದಾದ್ರೆ ಮೇಲಿಂದ ಬೀದರಿಂದ ಬರೋದಾದ್ರೆ, ಬೀದರ್ನಲ್ಲಿ ಒಂದು ಸಾಕಷ್ಟು ವಿರೋಧ ಇತ್ತು. ಶಾಸಕರುಗಳು ದೆಹಲಿಗೆ ಬಂದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿದ್ರು, ವಿಜಯೇಂದ್ರ ಅವರ ಕಾಲಿಗೆ ಬಿದ್ದಿದ್ರು, ಯಾವುದೇ ಕಾರಣಕ್ಕೂ ಭಗವಂತ ಖೂಬಾ ಅವರಿಗೆ ಟಿಕೆಟ್ ಕೊಡಬೇಡಿ ಅನ್ನುವಂತ ನಿಟ್ಟಿನಲ್ಲಿ. ಆದ್ರೂ ಕೂಡ ಭಗವಂತ ಖೂಬಾ ಅವರು ಮತ್ತೊಮ್ಮೆ ಟಿಕೆಟ್ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರು ತಮ್ಮದೇ ಆದಂತಹ ರೀತಿಯಲ್ಲಿ, ಮುಖ್ಯವಾಗಿ ನಾವು ನೋಡೋದಾದ್ರೆ ಫಡ್ನವೀಸ್ ಅವ್ರನ್ನ ಭೇಟಿಯಾಗಿದ್ರು. ಟಿಕೆಟ್ ಅನೌನ್ಸ್ ಆಗಕ್ಕೆ 2 ದಿವಸ ಮುಂಚೆ ಇದ್ದಂಗೆ ಮಹಾರಾಷ್ಟ್ರವಾಗಿ ಫಡ್ನವೀಸ್ ಅವ್ರನ್ನ ಭೇಟಿಯಾಗಿ ಹೇಗಾದ್ರೂ ಟಿಕೆಟ್ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಟ್ಟರು. ಅವರು ಯಶಸ್ವಿಯಾಗಿದ್ದಾರೆ ರಂಗನಾಥ್. ಓಕೆ, ನೀವು ಸಂಪರ್ಕದಲ್ಲಿರಿ. ಇದೆಲ್ಲದರ ಜೊತೆಗೆ ಕಟೀಲ್ ಅವರಿಗೆ ಟಿಕೆಟ್ ಯಾಕೆ ಮಿಸ್ ಆಯಿತು ನೋಡಿ. ಹಿಂದೂ ಪರ ಸಂಘಟನೆಯವರು, ಹಿಂದೂ ಕಾರ್ಯಕರ್ತರು ವಿಪರೀತವಾಗಿ ಕೋಪಗೊಂಡಿದ್ರು. ಕಟೀಲ್ ಅವ್ರ ಮೇಲೆ ಅಸಮಾಧಾನ ಇತ್ತು.
ನಮ್ಗೆ ಗೊತ್ತಿದೆ ಎಷ್ಟರ ಮಟ್ಟಿಗೆ ಅವ್ರ ಕಾರನ್ನು ಅಲುಗಾಡಿಸಿದ್ರು ಅಂತ. ಅವ್ರ ಕಾರು ಅಲುಗಾಡಿಸಿದ ರೀತಿ ಇತ್ತಲ್ಲ, ಅದು ಮುಂದೆ ನಿಮ್ಮನ್ನೇ ಅಲುಗಾಡಿಸ್ತೀವಿ ಅನ್ನೋದ್ರ ಅರ್ಥ ಅದು. ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟ್ ಸಿಕ್ಕಿದೆ. TV9 ಇದಕ್ಕೆ ಸಂಬಂಧಪಟ್ಟಂಗೆ ವಿಸ್ತೃತವಾದಂಥ ವರದಿ ಮಾಡಿತ್ತು. ಈಗ ನಾವು ಹೇಳಿದ್ದು ನಿಜ ಆಗಿದೆ. ಚೌಟಾ ಟಿಕೆಟ್ ಅನ್ನು ಪಡೆದಿದ್ದಾರೆ. ಯಾಕೆ ಮಿಸ್ ಆಯಿತು? ಹಲವಾರು ಸಂಗತಿಗಳಿವೆ. ಪಕ್ಷ ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಪ್ರಶ್ನೆಗಳಿದ್ವು. ಇನ್ನು BSYಗೆ CM ಸ್ಥಾನ 5 ವರ್ಷ ಅಂತ ಕಟೀಲು ಮಾತಾಡಿದ್ರು. ರಾಜ್ಯಾಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ದಂಥ ಕಟೀಲು, ಇವೆಲ್ಲವೂ ಕೂಡ ಒಂದೊಂದು ಕಾರಣಗಳು. ಪ್ರಶ್ನೆ ಬೇರೆ, ಬರೀ ಇಷ್ಟಕ್ಕೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆಗೆ ಅವರ ವರ್ಚಸ್ಸು ಕಡಿಮೆ ಆಗಿತ್ತು. ಆದರೆ ಅವರ ಕಮಿಟ್ಮೆಂಟ್ ಇದೆಯಲ್ಲ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅದನ್ನು ಮೆಚ್ಚಬೇಕು. ನೀವು ಆಫೀಸಲ್ಲಿ ಕಸ ಹೊಡೀರಿ ಅಂದರೂ ಹೊಡಿತೀವಿ ಅಂತ ಹೇಳಿದ್ದಿದೆಯಲ್ಲ, ಇದು ಸಾಮಾನ್ಯ ಸಂಗತಿ ಅಲ್ಲ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ನಳಿನ್ ಕುಮಾರ್ ಕಟೀಲು ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನು ಇವತ್ತು ಘೋಷಣೆ ಮಾಡಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಈ ಕಾರ್ಯವನ್ನು ಸ್ವಾಗತಿಸ್ತೇನೆ. ಇವತ್ತು ಹೊಸ ಯುವಕರು ಬರಬೇಕು, ಹೊಸದನ್ನು ಬೆಳಿಬೇಕು, ಪಾರ್ಟಿ ಇನ್ನಷ್ಟು ಕಾರ್ಯಚಟುವಟಿಕೆಗಳು ವಿಸ್ತಾರ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ರೀತಿಯ